ಹಲೋ ಹಾಯ್ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ಮಾರ್ನಿಂಗ್ ನಾನು ಇಷ್ಟು ಬೇಗ ರೆಡಿ ಆಗಿಬಿಟ್ಟು ವೀಕೆಂಡ್ ಇತ್ತು, ಸೊ ನೇಟಿವ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಹೋಗಿ ಮಾತ್ರ ನಾನು ಒಬ್ಬಳೇ, ಅವ್ರಿಗೆ ಸ್ವಲ್ಪ ವರ್ಕ್ ಇತ್ತು ಕಾರಣ ಅವರು ಆಫ್ಟರ್ನೂನ್ ಬರ್ತೀನಿ ಅಂತ ಹೇಳಿದ್ರು. ಆಗ ನಾನು ಒಬ್ಬಳೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಯಶವಂತಪುರಕ್ಕೆ ಡ್ರಾಪ್ ಮಾಡಿ ಟ್ರೈನ್ ಹತ್ತಿಸಿ ರಿಟರ್ನ್ ಅವರು ವಾಪಸ್ ಮನೆಗೆ ಬಂದರು. ನಾನು ಅಲ್ಲಿಂದ ಸೀದಾ ಟ್ರೈನ್ ಹತ್ಕೊಂಡು ರೀಚ್ ಆಗಿದ್ದೇನೆ. ಕಡೂರಿಗೆ 8:30 ಆಗಿತ್ತು. ಅಲ್ಲಿಂದ ಮತ್ತೆ ಬಸ್ ಹತ್ಕೊಂಡು ಸೀದಾ ಸರವಣ್ಣಕ್ಕೆ ಹೋದೆ. ಅಲ್ಲೇ ಅಪ್ಪಾಜಿ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾಯಿದ್ರು ಗಾಡೀಲಿ. ನಾನು ಸ್ವಲ್ಪ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ಚಾಕ್ಲೇಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ಸೀದಾ ಮನೆಗೆ ಹೋದ್ವಿ ಗೈಸ್. ಮನೆಗೆ ಹೋದ ತಕ್ಷಣ ಅಮ್ಮ ಮತ್ತು ಪಾಪು ಮುಖ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಹೋದ ತಕ್ಷಣ ನನ್ನ ಫೇವ್ರೇಟು ಅಮ್ಮ ಪಲಾವ್ ಮಾಡಿದರು. ಅದನ್ನು ತಿಂದ್ಬಿಟ್ಟು ಸ್ವಲ್ಪ ಅಮ್ಮನ ಜೊತೆ ಮಾತಾಡ್ತಾ ಟೈಮ್ಸ್ ಹೋಗಿದೆ ಹೇಗೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಪಾಪು ಜೊತೆ ಆಟ ಆಡ್ತಾ ಮತ್ತು ಅಮ್ಮ ಈವ್ನಿಂಗು ಕಾಫಿ ಜೊತೆ ಬಜ್ಜಿ ಎಲ್ಲದನ್ನೂ ಮಾಡಿಕೊಟ್ಟಿದ್ರು. ಅದನ್ನೆಲ್ಲ ತಿಂತ ನನ್ನ ತಮ್ಮನ ಜೊತೆ ಹರಟೆ ಹೊಡಿತಾ ಆ ದಿನ ಮುಗ್ದೋಯ್ತು ಅಂತಲೇ ಹೇಳ್ತೀನಿ ಗೈಸ್. ಅಕ್ಷಯ್ ಬರೋ ಅಷ್ಟೊತ್ತಿಗೆ ನೈಟ್ 2:30 ಆಗಿತ್ತು. ನೆಕ್ಸ್ಟ್ ಮಾರ್ನಿಂಗು ನಾನು ಮತ್ತು ನನ್ನ ಹಸ್ಬೆಂಡ್ ಊರಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಲ್ಲಿಂದ 4 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಗಾಡೀಲಿ ಅಲ್ಲಿಂದ ಹೋದ್ವಿ. ಅಲ್ಲೇನೇನು ಕೆಲಸ ಇತ್ತು ಆ ಕೆಲಸನೆಲ್ಲ ಮುಗಿಸ್ಕೊಂಡು ಅಲ್ಲಿ ನಮ್ಮಮ್ಮನೂ ಮಾತಾಡಿಸ್ಕೊಂಡು ಅವ್ರಿಗೂ ಬಾಯ್ ಹೇಳ್ಬಿಟ್ಟು ಮತ್ತೆ ಅಲ್ಲಿಂದ ರಿಟರ್ನ್ ಅಮ್ಮನ ಮನೆಗೆ ರಿಟರ್ನ್ ಬಂದ್ವಿ. ಇಲ್ಲೇನೋ ಟೈಮ್ ಆಯಿತು ಇನ್ನೇನು ಹೊರಡೋಣ ಅಂತ ಹೇಳ್ಬಿಟ್ಟು ಬಾಯ್ ಹೇಳ್ತಿದ್ದೆ ಗೈಸ್. ಆವಾಗ ನನ್ನ ಮಗು ಮುಖ ನೋಡೋಕ್ಕೆ ಆಗಲಿಲ್ಲ, ಅಷ್ಟು ಬೇಜಾರಾಗಿದ್ದು. ಅವಳ ಮುಖ ನೋಡಿ ನನಗೂ ತುಂಬಾ ಬೇಜಾರಾಯಿತು. ಐ ಮೇ ಬಿ ಟ್ರಾವೆಲ್ ಅಲೋನ್ ಬಟ್ ಮೈ ಹಾರ್ಟ್ ಈಸ್ ಆಲ್ವೇಸ್ ವಿತ್ ಮೈ ಬೇಬಿ ಅಂತಲೇ ಹೇಳ್ತೀನಿ. ಎಷ್ಟೇ ದೂರ ಇದ್ದರೂ ಕೂಡ ತಾಯಿ ಮನಸ್ಸು ಮಾತ್ರ ಯಾವಾಗಲೂ ಮಗು ಕಡೆನೇ ಇರುತ್ತೆ ಅಂತಲೇ ಹೇಳ್ತಾರೆ ಗೈಸ್. ನಿಜ ಎಷ್ಟೊಂದು ಬೇಜಾರಾಯಿತು ಅಂತಂದರೆ ಅವಳು ಅತ್ತೆ ಬಿಟ್ಲು, ಅವಳು ಅಳೋದು ನೋಡಿಬಿಟ್ಟು ನನಗೂ ಅಳು ಬಂತು. ಇಷ್ಟ ನನ್ನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ. ವಿಲ್ ಸಿ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.